ಇವರು ಈ ರೋಡಲ್ಲಿ ಎಲ್ಲರದ್ದು ಒಂದು ಟೀ ಅಂಗಡಿ ಬಿಟ್ಟಿಲ್ಲ, ಒಂದು ಚಿಪ್ಸ್ ಅಂಗಡಿನ ಬಿಟ್ಟಿಲ್ಲ, ಒಂದು ಹೋಟೆಲ್ ಬಿಟ್ಟಿಲ್ಲ, ಒಂದು ತರಕಾರಿ ಅಂಗಡಿ ಬಿಟ್ಟಿಲ್ಲ, ಎಲ್ಲರದ್ದು ದುಡ್ಡು ವಸೂಲಿ ಮಾಡಿದ್ದಾರೆ. ಅದು ಬಿಲ್ ಬುಕ್ನ ಫ್ರಾಡ್ ತರ ಇದೆ. ಅದು ಆ ಬಿಲ್ ಬುಕ್ನ ಪ್ರಿಂಟ್ ಮಾಡಿಸ್ಕೊಂಡ್ಬಂದು ಇವರು ಏನೋ ಹೊಸ ಜನದ ಹತ್ರ ಅಗಲ್ ದರೋಡೆ ಮಾಡ್ತಾ ಇದ್ದಾರೆ ಇವರು. ಪೆನಾಲ್ಟಿ ಒಂದ್ಸಲ ಏನಾದ್ರು ಬಂತಂದ್ರೆ 10,000ದಿಂದ 20,000 ಈ ಥರ ಒಂದೊಂದು ಸಲಿಗೂ ಜಾಸ್ತಿ ಮಾಡ್ತಾರೆ ಪೆನಾಲ್ಟಿನ. ನೀವು ಮಾಡಿಸ್ಲೇಬೇಕು ಇದನ್ನ ಅಂತಂದ್ರು. ನೀವು ಎಲ್ಲಾರ್ದು ಸ್ಲಿಪ್ ತೋರಿಸಿ ನಮಗೂ ಸ್ಲಿಪ್ ಕೊಟ್ಟಿದ್ರು. ಅವತ್ತು ನಮ್ಮ ಅಂಗಡಿಲಿ ವ್ಯಾಪಾರನೇ ಆಗಿಲ್ಲ. 1,416 ರೂಪಾಯಿ ಮನೆಯಿಂದ ಬಂದು ಎತ್ಕೊಂಬಂದು ಕೊಟ್ಟಿರೋದು ನಾವು. ಈಗ ಈ ಥರ ಮಾಡ್ಬಿಟ್ಟು ಹೋಗ್ಬಿಟ್ರೆ ಏನು ಸರ್ ಮಾಡೋದು? ಎಸ್, ವಿಜಯ್ ಟೈಮ್ಸ್ ಬಯಲು ಮಾಡ್ತಿದೆ ಬೆಂಗಳೂರಿನಲ್ಲಿ ಆಕ್ಟಿವ್ ಆಗಿರುವ ವಿಚಿತ್ರ ಗ್ಯಾಂಗ್ ಒಂದರ ಕರಾಳ ಕೃತ್ಯವನ್ನ. ಈ ಗ್ಯಾಂಗ್ ಆಹಾರ ಮಳಿಗೆಗಳ ಮಾಲೀಕರಿಗೆ ಬೆದರಿಸಿ ಹಣ ವಸೂಲಿ ಮಾಡಿ ಟೋಪಿ ಹಾಕ್ತಿದೆ. ಆ ಖತರ್ನಾಕ್ ಗ್ಯಾಂಗ್ ಯಾವುದು ಗೊತ್ತಾ? ಇದುವೇ ನಕಲಿ ಫುಡ್ ಆಫೀಸರ್ ವೇಷ ಧರಿಸಿಕೊಂಡು ಜನರನ್ನ ವಂಚಿಸುತ್ತಿರುವ ಖದೀಮರ ಗ್ಯಾಂಗ್. ಮಹಿಳೆಯರೇ ಕಟ್ಟಿಕೊಂಡಿರುವ ಈ ಗ್ಯಾಂಗ್ ಕೇಂದ್ರ ಸರ್ಕಾರದ ಯೋಜನೆಯೊಂದರ ಹೆಸರನ್ನ ದುರುಪಯೋಗ ಮಾಡ್ತಿದೆ. ಆಹಾರ ಇಲಾಖೆಯ ವೆಬ್ಸೈಟ್ನಿಂದ ಕೆಲವೊಂದಷ್ಟು ಮಾಹಿತಿ ಪುಟಗಳನ್ನ ಗೂಗಲ್ನಿಂದ ಡೌನ್ಲೋಡ್ ಮಾಡಿ ನಕಲಿ ಐಡಿ ಕಾರ್ಡ್ ಮಾಡಿಕೊಂಡು, ನಾವು FSSAI ಅಧಿಕಾರಿಗಳು, ಫುಡ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಿರೋದು, ನಿಮ್ಮ ಅಂಗಡಿಯಲ್ಲಿ ತಯಾರಾಗುವ ಆಹಾರ ಗುಣಮಟ್ಟದಲ್ಲಿದೆಯಾ, ಆಹಾರ ಸುರಕ್ಷಿತ ಸರ್ಟಿಫಿಕೇಟ್ ಇದೆಯಾ, ಹೀಗೆಲ್ಲ ಇಲ್ಲ ಸಲ್ಲದ ಪ್ರಶ್ನೆಗಳನ್ನು ಕೇಳಿ ಅಂಗಡಿ ಮಾಲೀಕರಿಂದ ಹಣ ವಸೂಲಿ ಮಾಡುತ್ತಿದೆ ಈ ನಕಲಿ ಆಹಾರ ಅಧಿಕಾರಿಗಳ ಗ್ಯಾಂಗ್. ಫಸ್ಟ್ 3 days ಇಂದ ಅವ್ರು ಬಂದು ಕಂಟಿನ್ಯೂ ಆಗಿ ಬಂದ್ಬಿಟ್ಟು ಏನಂದ್ರು, ನೀವು ಪೆನಾಲ್ಟಿಯೇ ಕಟ್ಟಬೇಕಾಗುತ್ತೆ. ಪೆನಾಲ್ಟಿ ಒಂದ್ಸಲ ಏನಾದ್ರು ಬಂತಂದ್ರೆ 10,000ದಿಂದ 20,000 ಈ ಥರ ಒಂದೊಂದು ಸಲಿಗೂ ಜಾಸ್ತಿ ಮಾಡ್ತಾರೆ ಪೆನಾಲ್ಟಿನ. ನೀವು ಮಾಡಿಸ್ಲೇಬೇಕು ಇದನ್ನ ಅಂತಂದ್ರು. ನಾವು 3 days ಏನು ಮಾಡಿದ್ರು, ಸುಮ್ಮನೆ ಅದು ಬಿಡು, ನೆಕ್ಸ್ಟ್ ಮಾಡಿಸ್ಲೇಬೇಕು, ಮಾಡಿಸೋಣ, ಇನ್ನೊಂದು ವೀಕ್ ಮಾಡಿಸೋಣ, ಯಾಕಂದ್ರೆ ಬಿಸ್ನೆಸ್ ಇರಲಿಲ್ಲ, ಕಮ್ಮಿ ಇದೆ, ಒಂದೇ ಸಲ ಮಾಡಿಸ್ಕೊಂಡ್ಬಿಡೋಣ ಅಂದ್ಬಿಟ್ಟು ನಾವು ಸುಮ್ಮನೆ ಅದು ಬಂದು ಡೈಲಿ ಹಂಗೆ ಅವ್ರ ಹತ್ರ ಇಸ್ಕೊಂಡಿದ್ದೀವಿ, ಇವ್ರ ಹತ್ರ ಇಸ್ಕೊಂಡಿದ್ದೀವಿ, ಎಲ್ಲಾರ್ದು ಸ್ಲಿಪ್ ತೋರಿಸಿ ನಮಗೂ ಸ್ಲಿಪ್ ಕೊಟ್ಟಿದ್ರು. ಅವತ್ತು ನಮ್ಮ ಅಂಗಡಿಲಿ ವ್ಯಾಪಾರನೇ ಆಗಿಲ್ಲ. ಬೆಳಗ್ಗೆ ಒಂದು 10-10:30 ಹಂಗೆ ಬಂದವರು, ವ್ಯಾಪಾರನೇ ಆಗಿಲ್ಲ ನಮಗೆ. ಅವತ್ತು ಬಂದು ನೀವು ಏನು ಮಾಡ್ತಿರೋ ಗೊತ್ತಿಲ್ಲ ಮೇಡಮ್, ಕ್ಯಾಶ್ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ, ನೀವು ಆನ್ಲೈನ್ ಪೇಮೆಂಟ್ ಆದರೂ ಮಾಡಬೇಕು ಅಂತಾರೆ. ಅವತ್ತು ಅದು ಇಲ್ಲ, ಹಂಗೂ ಹಿಂಗೂ ಮಾಡಿ ಕಸ್ಟಮರ್ ಒಂದು ಅರ್ಧ 1 hour ನಿಂತಿಯವರು 1,416 ರೂಪಾಯಿ ಮನೆಯಿಂದ ಬಂದು ಎತ್ಕೊಂಬಂದು ಕೊಟ್ಟಿರೋದು ನಾವು. ಈಗ ನಮ್ದು ಒಂದು ಅಂಗಡಿ ಎಲ್ಲ ಅಂಗಡಿಗಳು ಕಟ್ತಾ ಇರಲ್ಲ ಅಂದ್ಬಿಟ್ಟು ನಾವು ಕಟ್ಟಿ ಈ ಬಿಲ್ ಕೊಟ್ಟರು. ನಿಮ್ಮ ಹತ್ರ ಫುಡ್ ಲೈಸೆನ್ಸ್ ಇದೆಯಾ, FSSAI ಲೈಸೆನ್ಸ್ ಇದೆಯಾ ಅಂತ ಬಂದು ಕೇಳಿದ್ರು. ನಮ್ಮ ಹತ್ರ ಎಲ್ಲ ಇದೆ ಅಂತ ಹೇಳಿದ್ವಿ. ಅದಕ್ಕೆ FSSAIಗೆ ಫುಡ್ಡು ಪ್ರಿಪೇರ್ ಮಾಡೋದ್ರ ಬಗ್ಗೆ ಇದೇನೋ ನಮಗೆ ದುಡ್ಡು ಕಟ್ಟಬೇಕು, ನಮ್ಮದೊಂದು ಇದು ಮಾಡಬೇಕು ಅಂತ ಒಂದು 15 ದಿವಸ 20 ದಿವಸ ಇಲ್ಲ ಓಡಾಡಿ. ನಾನು ಕೊಟ್ಟಿರಲಿಲ್ಲ. ನಾನು BBMPಲಿ ವಿಚಾರಿಸಿದ್ರೆ ಯಾರು ನನಗೆ ಸರಿಯಾದ ಮಾಹಿತಿ ಸಿಗಲಿಲ್ಲ, ಕಟ್ಟಬೇಕಾ ಬೇಡವಾ ಅಂದ್ಬಿಟ್ಟು. ಇವರು ಈ ರೋಡಲ್ಲಿ ಎಲ್ಲರದ್ದು ಒಂದು ಟೀ ಅಂಗಡಿ ಬಿಟ್ಟಿಲ್ಲ, ಒಂದು ಚಿಪ್ಸ್ ಅಂಗಡಿನ ಬಿಟ್ಟಿಲ್ಲ, ಒಂದು ಹೋಟೆಲ್ ಬಿಟ್ಟಿಲ್ಲ, ಒಂದು ತರಕಾರಿ ಅಂಗಡಿ ಬಿಟ್ಟಿಲ್ಲ, ಎಲ್ಲರದ್ದು ದುಡ್ಡು ವಸೂಲಿ ಮಾಡಿದ್ದಾರೆ. ಹೇಗಿದೆ ನೋಡಿ ವಂಚಕರ ವಂಚನಾ ಆಟ. ಈ ಗ್ಯಾಂಗ್ ಬಡ ವ್ಯಾಪಾರಿಗಳನ್ನೂ ಬಿಟ್ಟಿಲ್ಲ, ತರಕಾರಿ ಅಂಗಡಿ, ಟೀ ಮಾರುವವರ ಬಳಿಯೂ ಹೋಗಿ ನಾವು ಕೇಂದ್ರ ಸರ್ಕಾರದ ಕಡೆಯಿಂದ ಬಂದಿರೋದು, ನಾವು ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ನಿಮ್ಮ ಹತ್ರ FSSAI ಸರ್ಟಿಫಿಕೇಟ್ ಇಲ್ಲ, ನಾವು ನಿಮಗೆ ಟ್ರೈನಿಂಗ್ ಕೊಡ್ತೀವಿ, ಒಂದು ವೇಳೆ ನೀವು ನಾವು ಹೇಳ್ದ ಹಾಗೆ ಕೇಳಲಿಲ್ಲ ಅಂದರೆ ನಿಮ್ಮ ಮೇಲೆ ಕೇಸ್ ಹಾಕಿ ನಿಮ್ಮ ಅಂಗಡಿಯನ್ನು ಬಂದ್ ಮಾಡಿಸ್ತೀವಿ ಅಂತ ಹೆದರಿಸಿ ಬೆದರಿಸಿ ಬಡ ವ್ಯಾಪಾರಿಗಳಿಂದಲೂ ಸಾವಿರಾರು ರೂಪಾಯಿ ಲೂಟಿ ಮಾಡ್ತಿದ್ದಾರೆ. ನೀವು ಮಾಡಿಸ್ಲೇಬೇಕು, ಇಲ್ಲಾಂದರೆ ನಾಳೆ ದಿನ ಪ್ರಾಬ್ಲಮ್ ಆದರೆ ನೀವು ನೇರ ಹೊಣೆ ಆಗ್ತೀರಾ ಹಂಗೆ ಅಂತ. ಹಂಗಾಗಿ ನಾವು ಎದ್ರಿ ಫೈನ್ ಆಗುತ್ತೆ ಅಥವಾ ನಾಳೆ ದಿನ ನಮಗೆ ಆ್ಯಕ್ಷನ್ ತೊಗೊಳ್ತಾರೆ ಅಂತ ಮಾಡಿಸಿದ್ವಿ. ಅಮೌಂಟನ್ನ ಫೋನ್ಪೇ ಮಾಡಿಸ್ಕೊಂಡಿದ್ದಾರೆ ಅವರು. ಒಂದು ಏನಕ್ಕೆ ಟ್ರೈನಿಂಗು, ಸರ್ಟಿಫಿಕೇಟ್ ಮಾಡೋದಕ್ಕೆ ಏನಕ್ಕೆ ಟ್ರೈನಿಂಗ್ ಅಂತ ಕೇಳಿದಾಗ, ಇಲ್ಲ ಮೇಡಮ್, ಯಾವ ಥರ ತರಕಾರಿಗಳನ್ನ ಯಾವ ಚೆನ್ನಾಗಿರೋ ನೀರಲ್ಲಿ ಬೆಳೆದಿದ್ದಾರೋ ಇಲ್ವೋ ಅಂತ ಗೊತ್ತಿಲ್ಲದೆ ನೀವು ತರಬಾರ್ದು. ಈಗ ತಿಂಡಿನೂ ಅಷ್ಟೇ, ಏನೋ ನೀವು ಹೋಟ್ಲು ಮಾಡ್ತಿರ್ತೀರ ಅನ್ನೋ ಥರದಾರ ಅಲ್ಲಿ ಮೇಲೆ ಏನೇ ಫುಡ್ ಇನ್ಫೆಕ್ಷನ್ ಥರ ಆದರೂ ನಿಮ್ಮ ಮೇಲೆ ಕಂಪ್ಲೇಂಟ್ ಆಗುತ್ತೆ ಅಂತ ಇದನ್ನು ಅದೇ ಥರ ನಮಗೆ ಹೇಳಿ ನಾವು ಇರ್ಬೋದೇನೋ ಮೇ ಬಿ. ಈಗ ಯಾರು ಸರ್ ಸುಳ್ಳು ಹೇಳ್ಕೊಂಡು ಬರ್ತಾರೆ ಅಂತ ಗೊತ್ತಿರಲ್ವಲ್ಲ ನಮಗೂ. ನಾವೇನು ಮಾಡ್ದೋ, ನಾನು 1,416 ರೂಪಾಯಿ ಕೊಟ್ಟು ನಿಜವಾಗ್ಲೂ ಮೋಸ ಹೋಗಿದ್ದೀವಿ. 5 days ಕೆಲಸ ಮಾಡಬೇಕು ನಾನು ಆ ಪೇಮೆಂಟಿಗೆ. ಫಸ್ಟ್ 5,000 ಕೇಳಿದ್ರು, ಅಂಗಡಿ ನೋಡ್ಬಿಟ್ಟು 5,000 ಕೇಳಿದ್ರು. ಅಷ್ಟಿಲ್ಲ ಮೇಡಮ್ ಅದಕ್ಕೆ 1,400 ಕಟ್ಟಲೇಬೇಕು. ಇವಾಗ ನೀವು ಅದು ಏನು ಮಾಡ್ತಿರೋ ಗೊತ್ತಿಲ್ಲ, ಕಟ್ಟಲೇಬೇಕಂತ ಎದೆ ಮೇಲೆ ನಿಂತ್ಕೊಂಡು ಕಟ್ಟಿಸ್ಕೊಂಡ್ರು ಅವ್ರು ನಮ್ಮ ಹತ್ರ ಕಾಸನ್ನ. ಕೆಲವು ಬರೀ ಲೇಡೀಸ್ ಇದರಲ್ಲಿ ಇರೋವಂಥದ್ದು
ಇಬ್ರು ಹೆಣ್ಮಕ್ಳು ನಾವು ಆಹಾರ ಇಲಾಖೆಯಿಂದ ಬಂದಿದ್ವಿ ಆಫೀಸರ್ಗಳು ಅಂತ ಹೇಳ್ಕೊಂಡು ಅವ್ರ ಹತ್ರ ಅಮೌಂಟ್ ಕೇಳಿದ್ರು. ಅವ್ರ ಹತ್ರ 2,416 ರೂಪಾಯಿ ಆಗುತ್ತೆ, ನೀವು ಇದು ಮಾಡಿಸ್ಲಿಲ್ಲ ಅಂದ್ರೆ ನಾಳೆ ಅಂಗಡಿ ಸೀಸ್ ಆಗುತ್ತೆ. ನಮ್ಮ ಸ್ಟೇಟ್ ಆಫೀಸರ್ ರೇಖಾ ಮೇಡಮ್ ಅವರು ಬರ್ತಾರೆ, ಫುಡ್ ಸೇಫ್ಟಿ ಫುಡ್ ಡಿಪಾರ್ಟ್ಮೆಂಟಿನ ಸ್ಟೇಟ್ ಆಫೀಸರ್ ಅಂತ ರೇಖಾ ಅಂತ ಹೇಳಿ. ಎಂಥ ತಮಾಷೆ ಅಂದರೆ ಈ ಗ್ಯಾಂಗ್ ಬೆಳಗಿನ ಜಾವ 5 ಗಂಟೆಗೆ ಅಂಗಡಿ ಮಾಲೀಕರಿಗೆ ಫೋನ್ ಮಾಡಿ ಪರ್ಸನಲ್ ನಂಬರ್ಗೆ ಹಣ ಹಾಕಿಸಿಕೊಳ್ಳುತ್ತೆ. ಈ ನಕಲಿ ಅಧಿಕಾರಿಗಳ ತಂಡದ ಮಾಸ್ಟರ್ ಮೈಂಡ್ ರೇಖಾ ಎಂಬಾಕೆ. ಈಕೆ ಕೆಲ ಮಹಿಳೆಯರ ಗ್ಯಾಂಗ್ ಕಟ್ಟಿ ಆ ಮಹಿಳೆಯರಿಗೆ ಅಂಗಡಿ ಮಾಲೀಕರನ್ನು ಹೇಗೆಲ್ಲ ಹೆದರಿಸಿ ಬೆದರಿಸಿ ಹಣ ವಸೂಲಿ ಮಾಡಬೇಕು ಅನ್ನೋದರ ತರಬೇತಿ ನೀಡಿದ್ದಾಳಂತೆ. ಅಷ್ಟೇ ಅಲ್ಲ, ನೀವಿಷ್ಟು ಹಣ ವಸೂಲಿ ಮಾಡಲೇಬೇಕು ಅಂತ ಟಾರ್ಗೆಟ್ ಬೇರೆ ಕೊಟ್ಟಿದ್ದಾಳೆ ಅನ್ನೋದು ಇವರ ಆರೋಪ. ನಮ್ದು ಡೆಲಿವರಿ ಆಗಿದೆ ಹಾಸ್ಪಿಟಲ್ ಅಂದ್ರೆ ನಾನು ಬಿಡಲ್ಲ ಅಂದ್ರೆ ಹೆಂಗೆ ಮೇಡಮ್ ಅವ್ರ? ಏನು ಒಂದ್ ದಿವಸ ಹೆಚ್ಚು ಕಮ್ಮಿ ಮಾಡ್ಕೊಂತೀವಿ, ಎಲ್ಲಿ ಹೋಗ್ತೀವಿ? ಡೆಲಿವರಿ ಅಂತ ಹಾಸ್ಪಿಟಲ್ ಅಲ್ಲ ಮೇಡಮ್, ಇವತ್ತೆಲ್ಲ ನಾನು ಮಾಡ್ಕೊಂತೀವಿ, ನಾವು ಮಾಡ್ಕೊಳಲ್ಲ ಅಂತ ಹೇಳಿದೀವ ಇಲ್ವಲ್ಲ? ಹಾಸ್ಪಿಟಲ್ ಅಂದ್ರೆ ನಾನು ಫೋನ್ ಮಾಡಿ ಇದ್ ಮಾಡ್ತಾ ಇದ್ರೆ ಏನ್ ಮಾಡೋದು? ಡೆಲಿವರಿ ಅಂತ ಹೇಳಿದೀನಿ, ನಿಮ್ಗೆ ಗೊತ್ತಿದ್ದಾನೆ ಡೆಲಿವರಿ ಅಂದ್ರೆ ಪ್ರಾಬ್ಲಮ್ ಏನಂತ ಗೊತ್ತಾಗಲ್ವಾ? ಅವರು ಫುಡ್ ಸೇಫ್ಟಿ ನಾವು ಟ್ರೈನಿಂಗ್ ಕೊಡ್ತೀವಿ ಅನ್ನೋ ಹೆಸರಲ್ಲಿ ಮೊದಲು ಅವರಿಗೆ ಅದು ಹೇಳೋದಿಲ್ಲ. ವ್ಯಾಪಾರಿಗಳಿಗೆ ಹೇಳುವಂಥದ್ದು, ನಾವು ಫುಡ್ ಇಲಾಖೆಯಿಂದ ಆಹಾರ ಇಲಾಖೆಯಿಂದ ಬಂದಿದ್ದೀವಿ, ಅಧಿಕಾರಿಗಳಿದ್ದೀವಿ, ನಿಮ್ಮಲ್ಲಿ ಲೈಸೆನ್ಸ್ ಅದು ಸರಿ ಇಲ್ಲ, ಇದು ಸರಿ ಇಲ್ಲ. ಇಲ್ಲೊಂದು ಚಿಪ್ಸ್ ಅಂಗಡಿಗೆ ನಾವು ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಅವರ ಎಲ್ಲ ರಸೀದಿಗಳನ್ನ ಇವ್ರು ಹಾಕಿಕೊಟ್ಟಿರುವಂಥ ಡೂಪ್ಲಿಕೇಟ್ ರಸೀದಿಗಳೇನಿತ್ತು ಅದನ್ನು ಪೊಲೀಸ್ ಇಲಾಖೆಗೆ ನಾವು ಸಬ್ಮಿಟ್ ಮಾಡಿದ್ದೀವಿ. ಆ ಸಬ್ಮಿಟ್ ಮಾಡಿದ್ವು ಅನ್ನೋ ಸಿಟ್ನಲ್ಲಿ ಅವ್ರಿಗೆ ಫೋನ್ ಮಾಡಿ, ನಿಮ್ಮಲ್ಲಿ ಲೈಬರ್ ಲೈಸೆನ್ಸ್ ಇದೆಯಾ, ನಿಮಗೆ ಇಲಿ ಹೆಗಣಗಳು ನಿಮ್ಮ ಅಂಗಡಿಗೆ ಬರ್ದಲ್ಲೇ ಇರೋಲಿಕ್ಕೆ ಪೆಸ್ಟ್ ಕಂಟ್ರೋಲ್ ಲೈಸೆನ್ಸ್ ಇದೆಯಾ ಅಂತ. ಇಲಿ ಹೆಗಣ ಬರ್ದಲ್ಲೇ ಇರೋದಕ್ಕೆ ಲೈಸೆನ್ಸ್ ಕಲೆಕ್ಟ್ ಮಾಡಲಿಕ್ಕೆ ಇದು ಎಂಥ ಹಾಸ್ಯಾಸ್ಪದ. ಬೆಂಗಳೂರಿನ ರವೀಂದ್ರ ಬಾಬು ಎನ್ನುವರಿಗೆ ಈ ಗ್ಯಾಂಗ್ನ ಚಟುವಟಿಕೆಯ ಬಗ್ಗೆ ಅನುಮಾನ ಬಂದು ಇವರನ್ನ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ. ದುರಂತ ಅಂದ್ರೆ ಇವರ ಮೇಲೆ ಯಾವುದೇ FIR ದಾಖಲಿಸದೆ ಪೊಲೀಸರು ಇವರನ್ನ ಹಾಗೆ ಬಿಟ್ಟು ಕಳಿಸಿದ್ದಾರೆ. ಅಲ್ಲದೆ ಈ ಗ್ಯಾಂಗ್ ಬಗ್ಗೆ ಆಹಾರ ಸುರಕ್ಷತಾ ಇಲಾಖೆಗೂ ದೂರು ನೀಡಲಾಗಿದೆ. ಅವರೂ ಕೂಡ ಇವರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಏನೇ ಇರಲಿ, ಇಂಥ ಗ್ಯಾಂಗ್ಗಳು ನಿಮ್ಮ ಬಳಿ ಬಂದು ಹಣ ಕೇಳಿದ್ರೆ ನೀವು ಯಾವುದೇ ಕಾರಣಕ್ಕೂ ಹಣ ನೀಡಬೇಡಿ. ಸೂರ್ಯ ಜೊತೆ ಕುಮಾರ್, ವಿಜಯ ಟೈಮ್ಸ್, ಬೆಂಗಳೂರು. ವಿಜಯ ಟೈಮ್ಸ್ ಬದಲಾವಣೆಯ ಹಾದಿಯಲ್ಲಿ ಹೆಜ್ಜೆ ಇಟ್ಟಿದೆ. ಈ ಹೆಜ್ಜೆಯನ್ನ ಭ್ರಷ್ಟರ ವಿರುದ್ಧ ಹೋರಾಟ ಮಾಡೋಕೆ, ಬಡವರ ದಮನಿತರ ದನಿಯಾಗೋದಕ್ಕೆ ಬಳಸ್ತಾ ಇದ್ದೀವಿ. ಆದ್ರೆ ಈ ಹೋರಾಟದಲ್ಲಿ ಸಾಕಷ್ಟು ಕಲ್ಲು ಮುಳ್ಳುಗಳಿವೆ. ಆ ಕಲ್ಲು ಮುಳ್ಳುಗಳಿಗೆ ಯಾವುದೇ ರೀತಿಯಲ್ಲಿ ಅಂಜದೆ ದಿಟ್ಟವಾಗಿ, ಯಾರ ಮುಲಾಜಿಗೂ ಒಳಗಾಗದೆ, ಯಾರ ಹಂಗಿಗೂ ಒಳಗಾಗದೆ ನಾವು ಹೋರಾಟ ಮಾಡಲೇಬೇಕು ಅಂತ ಆದ್ರೆ ನಿಮ್ಮ ಸಹಕಾರ ಖಂಡಿತವಾಗ್ಲೂ ಬೇಕು. ಸ್ನೇಹಿತರೆ, ನೈತಿಕವಾಗಿ ನೀವು ನನಗೆ ಬೆಂಬಲ ಕೊಡ್ತಾನೆ ಇರ್ತೀರಾ, ಅದೇ ರೀತಿ ಆರ್ಥಿಕವಾಗಿ ನೀವು ನಮಗೆ ಸಹಕಾರ ಕೊಟ್ಟಿದ್ದೇ ಆದ್ರೆ ನಾವು ಯಾವುದೇ ರೀತಿಯ ಹಂಗಿಗೆ ಒಳಗಾಗದೆ ದಿಟ್ಟವಾಗಿ ಈ ಬದಲಾವಣೆಯ ಹಾದಿಯಲ್ಲಿ ನಾವು ಮುಂದುವರಿಬಹುದು. ಅದಕ್ಕಾಗಿಯೇ ನೀವು ನಮಗೆ ದಿನಕ್ಕೆ ₹1 ಅಂದ್ರೆ ವರ್ಷಕ್ಕೆ ₹365 ಕೊಟ್ಟು ನಮ್ಮ ವಿಜಯ ಟೈಮ್ಸ್ನ ಚಂದಾದಾರರಾಗಿ. ಆ ಮೂಲಕ ನಮಗೆ ಪ್ರೋತ್ಸಾಹ ಕೊಡಿ, ಶಕ್ತಿ ತುಂಬಿ. ಜೊತೆಗೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ಕಲ್ಲಿ ನಮ್ಮ ವಿಜಯ ಟೈಮ್ಸ್ ಅನ್ನ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡಿ.